ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಯ್ಟ್ ಲಾಸ್ 100 ಡೇಸ್ ಚಾಲೆಂಜ್ ಅಲ್ಲಿ 2ನೇ ದಿನ ಆಗಿರುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಇದು ನಾವು ಹೆಲ್ತ್ಗೋಸ್ಕರ ನಮಗೋಸ್ಕರ ನಾವು ಸೆಲ್ಫ್ ಕೇರ್ ಅಂತಾನೆ ಹೇಳ್ಬೋದು. ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಸ್ಕಿನ್ ಕೇರ್, ಹೇರ್ ಕೇರ್, ಇವೆಲ್ಲ ನಮಗೋಸ್ಕರ ನಾವು ಮಾಡ್ಕೊಳ್ಳೋಂತ ಒಂದು ರುಟೀನ್ ಆಗಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಆದಷ್ಟು ಬೇಗ 100 ಡೇಸ್ ಕಂಪ್ಲೀಟ್ ಆಗಲಿ. ಯಾವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ, ಇನ್ನೇನೋ ಮಧ್ಯದಲ್ಲಿ ಬರುತ್ತೆ ಪ್ರಾಬ್ಲಮ್ಮು, ಅಲ್ಲಿ ಕಟ್ ಆಫ್ ಆಗ್ತಾ ಇದೆ. ಈ ಸಲ ಯಾವುದೇ ವಿಘ್ನ ಬಾರದೇ ಇರ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವೇಟ್ ಲಾಸ್ ಜರ್ನಿ ಹೇಗೆಲ್ಲ ಹೋಯ್ತು, ನಾನು ಏನೆಲ್ಲ ತಗೊಂಡೆ ಅನ್ನೋದನ್ನ ಪೂರ್ತಿ ವಿಡಿಯೋ ವಿತ್ ರೆಸಿಪಿ ಜೊತೆಗೆ ನಿಮ್ಗೆ ಹಾಕಿದೀನಿ. ರೆಸಿಪಿ ಅಂದ್ರೆ ನೀವು ಮನೇಲಿ ಏನ್ ಮಾಡ್ತಿರೋ ಸಿಂಪಲ್ ಫುಡ್ ಗಳನ್ನೇ ನಾನು ಪ್ರಿಪೇರ್ ಮಾಡೋದು. ಹಾಗಾಗಿ ಅದೆಲ್ಲ ಏನು ಪೂರ್ತಿಯಾಗಿ ತೋರ್ಸಕ್ ಹೋಗಲ್ಲ. ನಿಮ್ಗೆ ಈಗ ಡಿಟಾಕ್ಸ್ ಮಾಡೋದು ಹೇಗೆ, ಗ್ರೀನ್ ಟೀ ಮಾಡೋದು ಹೇಗೆ, ರಾಗಿ ಮಾಲ್ಟ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತಲ್ವಾ, ಆ ಕನ್ಫ್ಯೂಷನ್ ವಿಡಿಯೋ ಮಾತ್ರ ನಾನು ರೆಸಿಪಿಗಳನ್ನ ಹಾಕಿರ್ತೀನಿ. ಇನ್ನು ಮಾಮೂಲಿ ಚಪಾತಿ ಎಲ್ಲರಿಗೂ ಬರುತ್ತೆ, ಪಲ್ಯಗಳು ಎಲ್ಲರಿಗೂ ಬರುತ್ತೆ. ಸೊ ಇವೆಲ್ಲ ಬ್ರೇಕ್ಫಾಸ್ಟ್ ಅದೆಲ್ಲ ನೀವೇನ್ ತಿಂತೀರೋ ಅದೇ ನಾನು ಯೂಸ್ ಮಾಡೋದು. ಅದನ್ನ ಯಾವ ತರ ತಗೊಳ್ಬೇಕು ಅನ್ನೋದು ಮಾತ್ರ ನಾನು ಹೇಳ್ಕೊಡ್ತಾ ಇರೋದು. ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಅವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನನಗೂ ಒಂಥರ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ. ನಾನು ನೋಡ್ಕೊಂಡು ಯಾರಾದ್ರೂ ಸ್ಟಾರ್ಟ್ ಮಾಡೋರಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವಾಗ ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ನೋಡ್ಕೊಂಡ್ ಬನ್ನಿ. ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ 6 ಗಂಟೆಗೆ ನಾನು 1 ಲೋಟ ನಾರ್ಮಲ್ ವಾಟರನ್ನು ಕುಡಿತೀನಿ. ಬೇಕಂದರೆ ನಿಮ್ಮ ಬಾಡಿ ಏನಾದರೂ ಓವರ್ ಹೀಟ್ ಆಗುತ್ತೆ ಅನ್ನೋರು ಗೋಂದ್ ಕಟೀರ ಅಂತ ಬರುತ್ತೆ, ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಕುಡಿಬೋದು. ಅದಾದಮೇಲೆ 7 ಗಂಟೆಗೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತೀನಿ. 1 ಲೋಟ ಅಷ್ಟು ನೀರನ್ನು ಇಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಈ ಥರ ಇಡೀ ಹೋಲ್ ನೈಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಅಂತ ಸಿಗುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಓವರ್ ನೈಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೆನೆಸಿಟ್ಕೊಳ್ಳಿ. ಅದಕ್ಕೆ ಕಾಯಿಸಿರುವಂತಹ ನೀರನ್ನು ಸೇರಿಸ್ಕೊಂಡು ಬೇಕಂದರೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಬೇಡ ಅನ್ನೋರು ಹಾಗೆ ಕುಡಿಬೋದು. ಕೆಲವರಿಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ. ನಿಮ್ಮ ಬಾಡಿ ಹೇಗೆ ಇದು ರಿಯಾಕ್ಟ್ ಮಾಡುತ್ತೋ ಅದ್ರ ಮೇಲೆ ನೀವು ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಬೋದು. ನನ್ನ ಬಾಡಿ ಓವರ್ ಹೀಟು, ಹಾಗಾಗಿ ನಾನು ಲೆಮನ್ನ ಸೇರಿಸ್ಕೋತೀನಿ. ಓವರ್ ಕೋಲ್ಡ್ ಆಗುತ್ತೆ ಅನ್ನೋರು ಲೆಮನ್ನ ಸ್ಕಿಪ್ ಮಾಡಿ. ಚೆನ್ನಾಗಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಕುಡಿತಾ ಇದ್ದೀನಿ. ಇದನ್ನು ನಾನು ಮಾರ್ನಿಂಗ್ 7 ಗಂಟೆಗೆ ತಗೊಳ್ತೀನಿ. ನೀವು ಸೇಮ್ ನನ್ನ ಟೈಮೇ ಫಾಲೋ ಮಾಡಬೇಕಂತೇನಿಲ್ಲ. ನಿಮಗೆ ಯಾವ ಥರ ಕನ್ವೀನಿಯೆಂಟು, ಒಂದಿನ ಏನು ಟ್ರೈ ಮಾಡ್ತೀರೋ ಅದೇ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ಗೆ ಮನೆಯಲ್ಲೇ ಮಾಡಿರುವಂಥ 2 ಇಡ್ಲಿ, ದಾಲು. ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಕಪ್ ಕಡಲೆಕಾಳು ಉಸಳಿ ತೊಗೊಂಡಿದ್ದೀನಿ. ಸ್ವಲ್ಪ ಫೈಬರ್ಗೋಸ್ಕರ ಸೀಬೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಸಿಂಪಲ್ ಬ್ರೇಕ್ಫಾಸ್ಟನ್ನು ನಾನು ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಇರುತ್ತೋ ಅದನ್ನೇ ತೊಗೊಳ್ಳಿ, ಬಟ್ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಕಾರ್ಬ್ಸ್ ಕೂಡ ಇರಬೇಕು. ಆ ಥರ ಪ್ಲ್ಯಾನ್ ಮಾಡಿ ನೀವು ತಗೊಳ್ಬೇಕು. ಕ್ವಾಂಟಿಟಿ ಕಮ್ಮಿ ತೊಗೊಳ್ಳಿ ಕಾರ್ಬ್ಸ್ದು. ಹೆಚ್ಚಾಗಿ ನೀವು ಫ್ರೂಟ್ಸು, ತರಕಾರಿ, ಕಾಳು ಇಂಥದ್ದನ್ನು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪನ್ನೀರ್ ತೊಗೊಳ್ಬೋದು, ಎಗ್ ತೊಗೊಳ್ಬೋದು, ಆ ಥರದ್ದೆಲ್ಲ ತೊಗೊಳ್ಬೋದು. ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಪ್ರೋಟೀನ್ ಇದೆ, ಫೈಬರ್ ಇದೆ, ಕಾರ್ಬ್ಸ್ ಇದೆ, 3 ಇರುವಂಥದ್ದನ್ನ ನಾನು ಬ್ರೇಕ್ಫಾಸ್ಟಿಗೆ ತಗೊಂಡಿದ್ದೆ. ಇದೇ ಥರ ನೀವು ಪ್ಲ್ಯಾನ್ ಮಾಡಬೇಕು. ಒಂದು ಪ್ರೋಟೀನ್ ಸೋರ್ಸ್ ಇರಬೇಕು, ಒಂದು ಕಾರ್ಬ್ಸ್ ಇರಬೇಕು, ಫೈಬರ್ ಇರೋವಂಥದ್ದು ಇರಬೇಕು. ಅದಾದಮೇಲೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಮೊಸರನ್ನ ಮತ್ತು ಕಡಲೆಕಾಳು, ಸೀಬೆಹಣ್ಣನ್ನು ತೊಗೊಂಡಿದ್ದೀನಿ. ಕಾರ್ಬ್ಸ್ಗೋಸ್ಕರ ಮೊಸರನ್ನ, ಫೈಬರ್ ಕೂಡ ಇರುತ್ತೆ ಇದರಲ್ಲಿ, ಮತ್ತು ಪ್ರೋಟೀನ್ಗೋಸ್ಕರ ಕಾಳು, ಸೀಬೆಹಣ್ಣು ಕೂಡ ಫೈಬರ್ಗೋಸ್ಕರ ತೊಗೊಂಡಿರೋದು. ಮೊಸರನ್ನ ತೊಗೊಂಡಿರೋದು, ಮಜ್ಜಿಗೆ ತೊಗೊಂಡಿಲ್ಲ. ವೆರಿ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು, ನೀವು ಲಾಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿ ನೋಡ್ಬೋದು. 8 kg ತೂಕನ ನಾನು ಲಾಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಡಯಟ್ ಜೊತೆಗೆ ಈ ಒಂದು ವೆಯ್ಟ್ ಲಾಸ್ ಗ್ರೀನ್ ಟೀ ತುಂಬ ಹೆಲ್ಪ್ ಮಾಡಿದೆ. ಯಾಕಂದರೆ ಇದು ಆಯುರ್ವೇದಿಕ್ ಹರ್ಬ್ಸ್ ಆಗಿರುತ್ತೆ. ಹಾಗಾಗಿ 1 ಲೋಟ ಅಷ್ಟು ನೀರು ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾವು ತರಿಸಿರುವಂಥ ಹರ್ಬ್ಸ್ ಹಾಕ್ಕೊಳ್ಬೇಕು. ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ, ಹಾಗೆ ಕೂಡ ಕುಡಿಬೋದು. ರಾ ಆಗಿ ಕುಡಿಯೋ ಕಷ್ಟರು 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸಕ್ಕರೆ ಮಾತ್ರ ಸೇರಿಸ್ಲಿಕ್ಕೆ ಹೋಗಬಾರ್ದು. ಸಕ್ಕರೆನ ಕಂಪ್ಲೀಟಾಗಿ ಕಟ್ ಆಫ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡ್ರೆ ಈ ಥರ ಕಲರ್ ಬಿಟ್ಕೊಳ್ಳುತ್ತೆ. ಇದಕ್ಕೆ ಮತ್ತೆ ಬೇಕಂದರೆ ನೀವು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೋದು. ಹೋಲ್ ಡೇ ನಿಮ್ಮ ಡಯಟಲ್ಲಿ 1 ನಿಂಬೆಹಣ್ಣನ್ನು ಬಳಸಬೇಕು. ನೀವು ವೆಯ್ಟ್ ಲಾಸ್ ಡ್ರಿಂಕಿಗೆ ಬಳಸ್ತಿರೋ ಯಾವುದಕ್ಕೆ ಅಥವಾ ಊಟದಲ್ಲಿ ಬಳಸ್ತಿರೋ ಗೊತ್ತಿಲ್ಲ, ಹೆಂಗೋ ಒಟ್ಟಿನಲ್ಲಿ
ಪ್ರತಿದಿನ ನಿಮ್ಮ ಬಾಡಿಗೆ ಒಂದು ಲೆಮನ್ನು ಸೇರಬೇಕು. ಆ ಥರ ನೀವು ಪ್ಲ್ಯಾನ್ ಮಾಡಬೇಕು. ನಾನಿಲ್ಲಿ ಡಿಟಾಕ್ಸಿಗೆ ಹಾಕಿರ್ತೀನಿ, ಗ್ರೀನ್ ಟೀಗೆ ಹಾಕ್ಕೊಂಡಿರ್ತೀನಿ. ಸೊ ಅವಾಗೇನಾಗುತ್ತೆ, ನಮ್ಮ ಬಾಡಿ ಸ್ವಲ್ಪ ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಲೆಮನ್. ಮತ್ತು ಸಿಟ್ರಿಕ್ ಫುಡ್ ಆಗಿರೋದ್ರಿಂದ ಇಮ್ಯುನಿಟಿ ಪವರ್ನು ಕೂಡ ಚೆನ್ನಾಗಿ ಹೆಚ್ಚುತ್ತೆ. ಈ ಗ್ರೀನ್ ಟೀನ ನಾನು ಮೀಶೋಯಿಂದ ತರಿಸ್ಕೊಳ್ಳೋದು. ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇದೆ, ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟು. ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಫ್ಲಿಪ್ಕಾರ್ಟ್ಗಿಂತ ನಿಮಗೆ ಮೀಶೋಲ್ಲಿ ಪ್ರೈಸು ಕಡಿಮೆ ಇರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಥ್ರೂಯಿಂದ ಬೈ ಮಾಡಿದರೆ ನಿಮಗೆ ಪ್ರೈಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ವೇಟ್ ಲಾಸಿಗೆ ಉಪಯೋಗಿಸುವಂತಹ ಎಲ್ಲ ಪ್ರಾಡಕ್ಟ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೂ ಟ್ಯಾಗ್ ಮಾಡಿ. ಐಜಿಯಲ್ಲಿ ಸಾಕಷ್ಟು ಜನ ನನಗೆ ಇವತ್ತು ವಿಡಿಯೋ ಹಾಕಿದ್ದೆ, ನಿನ್ನೆ ವಿಡಿಯೋ ಹಾಕಿದ ತಕ್ಷಣನೇ ನನಗೆ ಕಮೆಂಟ್ ಬಂದಿರೋದು, ವೇಟ್ ಸ್ಟ್ರಕ್ ಆಗಿದೆ, ಏನ್ ಮಾಡಬೇಕು, ಮತ್ತೆ ಡೇ ಬೈ ಡೇ ನಿಮ್ ತೂಕ ತೋರಿಸಿ ಅಂತ ಕೇಳಿದ್ದೀರಾ. ಡೇ ಬೈ ಡೇ ನಾನು ತೂಕ ತೋರಿಸಲ್ಲ, ಯಾಕಂದ್ರೆ ಪ್ರೋಗ್ರೆಸ್ ಇರಲ್ಲ. ಎಲ್ಲೋ ಮಿಲಿಗ್ರಾಮ್ ಈ ತರ ಗ್ರಾಮ್ ಲೆಕ್ಕದಲ್ಲಿ ಪ್ರೋಗ್ರೆಸ್ ಇರೋದ್ರಿಂದ ಇಟ್ಸ್ ನಾಟ್ ಯೂಸ್ಫುಲ್ ಅಂತ ನಾನು ಅನ್ಕೊಳ್ತೀನಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ 15 days ಒನ್ಸ್ ನಾನು ಪ್ರಾಮಿಸ್ ಮಾಡ್ತೀನಿ, 15 ದಿನಕ್ಕೆ ಒಂದ್ಸಲ ನನ್ನ ವೇಟ್ ಅನ್ನ ತೋರಿಸ್ತೀನಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಲಾಸ್ ಆಗ್ತಾ ಇದೆ ಅಂತ ಹೇಳಿ. ಡೇ ಬೈ ಡೇ ಅಂದ್ರೆ ನಿಮ್ ಗ್ರಾಮ್ ಲೆಕ್ಕದಲ್ಲಿ ಅದು ಗೊತ್ತಾಗದೇ ಇಲ್ಲ, ಸೊ ಪ್ರೋಗ್ರೆಸ್ ಇರಲ್ಲ. ಒಂದೇ ಸಲ ನಾವು ಎಷ್ಟೋ ವರ್ಷಗಳಿಂದ ಶೇಖರಣೆ ಆಗಿರುವಂತ ಫ್ಯಾಟ್ ನ ಬರ್ನ್ ಮಾಡಿ ಅಥವಾ ವೇಟ್ ನ ಬರ್ನ್ ಮಾಡೋದು ಇಟ್ಸ್ ನಾಟ್ ಈಸಿ. ಬಟ್ ಡೇ ಬೈ ಡೇ ನಮ್ಮಲ್ಲಿ ಪ್ರೋಗ್ರೆಸ್ ಇರ್ತಾ ಹೋಗುತ್ತೆ. ಅದಕ್ಕೋಸ್ಕರ 15 days ಒಂದ್ಸಲ ನನ್ನ ವೇಟ್ ನ ತೋರಿಸಿ. ಫಸ್ಟ್ ಡೇ ವೇಟ್ ಹಾಕಿದೀನಿ, ಇನ್ 15 days ದಿನ ನಾನು ವೇಟ್ ಚೆಕ್ ಮಾಡ್ತೀನಿ, ನೋಡೋಣ ಎಷ್ಟು ಚೆನ್ನಾಗಿ ಪ್ರೋಗ್ರೆಸ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ನಿಮ್ಗೂ ಒಂದು ಐಡಿಯಾ ಬರುತ್ತೆ. 15 ದಿನ ಒಂದು ರುಟೀನ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಎಷ್ಟು ವೇಟ್ ಲಾಸ್ ಆಗ್ಬೋದು ಅನ್ನೋ ಐಡಿಯಾಸ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ 15 ದಿನಕ್ಕೆ ಒಂದ್ಸಲ ಮಾತ್ರ ನಾನು ಅಗೇನ್ ನನ್ನ ತೂಕವನ್ನ ತೋರಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಮತ್ತೆ ಏನೇ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಸಾಧ್ಯವಾದಷ್ಟು ಬೇಗ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬಿಡಿ, ನಾನು ವರ್ಕಲ್ಲಿ ಇರ್ತೀನಿ. ಆಫ್ಟರ್ ದ ಸ್ಕೂಲ್ ನಾನು ಬಂದ್ಮೇಲೆ ಡೆಫಿನೆಟ್ ಆಗಿ ವಿಡಿಯೋ ನೋಡಿ ಕಮೆಂಟ್ಗಳನ್ನ ನೋಡಿ ಸ್ಪಂದಿಸ್ತೀನಿ, ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತೀನಿ. ಅಂಡ್ ಇನ್ನು ಸಾಕಷ್ಟು ಜನ ಪ್ರಾಡಕ್ಟ್ಗಳ ನೀವು ಏನೇನು ಯೂಸ್ ಮಾಡ್ತಿದ್ದೀರಾ ಹೇಳಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ತುಂಬಾ ಜನ ಕೇಳಿದ್ರಿ. ನಾನು ವೇಟ್ ಲಾಸ್ ಗ್ರೀನ್ ಟೀನ ಮೀಶೋಯಿಂದ, ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರು ಮೀಶೋಯಿಂದ ತಗೊಳ್ತೀನಿ. ಅದೇ ಸಿಮಿಲರ್ ಪ್ರಾಡಕ್ಟ್ ಅಥವಾ ಅದೇ ದಿಟ್ಟು ಸೇಮ್ ಪ್ರಾಡಕ್ಟ್ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲೇಬಲ್ ಇದಾವೆ. ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗತ್ತೆ, ಇದರಲ್ಲಿ ಮೀಶೋ ಅಲ್ಲಿ ನಿಮ್ಗೆ ಪ್ರೈಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಬಿಟ್ರೆ ಸೇಮ್ ಪ್ರಾಡಕ್ಟ್ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೀಶೋದ್ದು ಎಲ್ಲದ್ರದ್ದು ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಥ್ರೂ ಇಂದ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಅದೊಂದು ಕೆಲಸ ಮಾಡಿ. ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲೇ ತಗೊಳ್ತೀವಿ ಅಂದ್ರೆ ನಿಮ್ಗೆ ವಿಡಿಯೋ ಲೆಫ್ಟ್ ಸೈಡ್ ಅಲ್ಲೇ ನಿಮ್ಗೆ ಶಾಪಿಂಗ್ ಅಂತ ಒಂದು ಪಿಕ್ಚರ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಟ್ಯಾಗ್ ಆಗಿರುತ್ತೆ, ನೀವು ಅಲ್ಲಿಂದ ಹೋಗಿ ಬೈ ಮಾಡ್ಬೋದು. ಬಟ್ ಬೆಟರ್ ಫ್ಲಿಪ್ಕಾರ್ಟ್ ಅಲ್ಲಿ ಸ್ವಲ್ಪ ನಿಮ್ಗೆ ರೇಟ್ ಹೈ ಅಂತ ಇದೆ, ಅದಕ್ಕೆ ಬೆಟರ್ ಮೀಶೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮೀಶೋದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿಂದ ನೀವು ಆ ಲಿಂಕ್ ಥ್ರೂ ಇಂದ ನಿಮ್ಗೆ ಏನ್ ಬೇಕು ಆ ಪ್ರಾಡಕ್ಟ್ ನ ಬೈ ಮಾಡ್ಕೊಳ್ಳಿ. ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀವಿ, ನಮ್ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಕ್ ಹಿಂದೆ ಮುಂದೆ ನೋಡ್ಬೇಡಿ. ನಾನು ಅನಾವಶ್ಯಕವಾದದ್ದು ಏನು ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಒಂದ್ ಬೇಸಿಕ್ ಥಿಂಗ್ಸ್ ಬೇಕೇ ಬೇಕು. ಒಂದು ಡಿಟಾಕ್ಸ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಗುಡ್ ಕ್ವಾಲಿಟಿ ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುವಂತದ್ನ ನಾನು ಚೂಸ್ ಮಾಡಿದ್ದೀನಿ. ನನ್ನ ವ್ಯೂವರ್ಸ್ಗೂ ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ. ಅದರಲ್ಲಿ ನನಗೇನು ಯಾವುದೇ ರೀತಿ ಲಾಭ ನಷ್ಟಗಳು ಏನೂ ಇಲ್ಲ. ನೀವು ಪರ್ಚೇಸ್ ಮಾಡಿದ್ರು ನನಗೇನು ಲಾಭ ಇಲ್ಲ, ಮಾಡಿಲ್ಲ ಅಂದ್ರೂ ನನಗೇನು ನಷ್ಟ ಇಲ್ಲ. ಬಟ್ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅದನ್ನ ಆನೆಸ್ಟ್ ಆಗಿ ನಾನು ನಿಮ್ ಜೊತೆ ಹಂಚ್ಕೊಂಡಿರ್ತೀನಿ. ಎಷ್ಟೋ ಜನ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇರ್ತೀರಾ, ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ. ಈ ಜಿಮ್ಗೆ ಹೋಗ್ಬೇಕಂದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ, ಮಿನಿಮಮ್ 11, 15, 20 ಸಾವಿರ ಖರ್ಚು ಮಾಡ್ತೀವಿ. 1-2 ಸಾವಿರ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದ್ ಸೀರೆನೋ ಒಂದ್ ಬ್ಲೌಸ್ಗೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಬೇಜಾರಾಗಲ್ಲ. ಅದೇ ನಮ್ ಹೆಲ್ತ್ ವಿಷಯಕ್ಕೆ ನಾವು ಹೆಲ್ದಿಯಾಗಿ ಏನೋ ಒಂದ್ ಮಾಡೋಣ ಅಂದಾಗ ನಾವು ಯಾಕೆ ಹಿಂದ್ ಮುಂದ್ ಮಾಡ್ಬೇಕಲ್ವಾ? ಇದು ನನ್ನ ಥಾಟ್. ಹೆಲ್ತ್ಗೆ ಜಾಸ್ತಿ ಪ್ರಯಾರಿಟಿ ಕೊಡಿ, ಆಮೇಲೆ ನಾವು ಚೆನ್ನಾಗಿದ್ರೆ ತಾನೇ ಪ್ರತಿಯೊಂದು. ಅದಕ್ಕೋಸ್ಕರ ಹೆಲ್ತ್ ಈಸ್ ವೆಲ್ತ್. ಫಸ್ಟ್ ಹೆಲ್ತ್ ಪ್ರಯಾರಿಟಿ ಕೊಟ್ಟು ಇನ್ವೆಸ್ಟ್ ಮಾಡಿ, ನೋ ಪ್ರಾಬ್ಲಮ್. ಹೆಲ್ತ್ಗೋಸ್ಕರ ನೀವು ಒಳ್ಳೆ ಆಹಾರ ತಗೊಳ್ಳಿ, ಒಳ್ಳೆಯದಕ್ಕೆ ನೀವೇನಾದ್ರೂ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀನಿ. ಲಿಂಕ್ಸ್ ಎಲ್ಲ ಇರುತ್ತೆ, ಅಲ್ಲಿಂದ ನೀವು ಬೈ ಮಾಡ್ಬೋದು. ವೇಟ್ ಲಾಸ್ ಆಗ್ಬೇಕು ಅಂದ್ರೆ ಒಂದಷ್ಟು ವಿಷಯಗಳನ್ನ ನೀವು ಸೀರಿಯಸ್ ಆಗಿ ತಗೋಬೇಕು. ಶುಗರ್ ಕಟ್ ಆಫ್
ಶುಗರ್ ಕಟಪ್ ಮಾಡಲೇಬೇಕು ನೀವು. ಹೆವಿ ಸ್ವೀಟು, ಜಂಕ್ ಫುಡ್ ಇದೆಲ್ಲ ಅವಾಯ್ಡ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನೀವು ಏನೇ ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಂಡ್ರು ವರ್ಕೌಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಫುಡ್ ಕಂಟ್ರೋಲ್ ವೆರಿ ಇಂಪಾರ್ಟೆಂಟ್. ಕ್ರೇವಿಂಗ್ ಕಂಟ್ರೋಲ್ ಮಾಡ್ಕೊಳ್ಳಿ, ಫುಡ್ ಕಂಟ್ರೋಲ್ ಮಾಡ್ಕೊಳ್ಳಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ಶುಗರ್ ಅವಾಯ್ಡ್ ಮಾಡಿ. ಆ ಚೆನ್ನಾಗಿ ನೀರು ಕುಡಿಬೇಕು. 3 ಇಂದ 4 ಲೀಟರ್ ನೀರು ಎವ್ರಿ ಡೇ ನೀವು ಕುಡಿಬೇಕು. ಒಂದು ಲೆಮನ್ ನಿಮ್ ಡಯಟ್ ಅಲ್ಲಿ ಇರಬೇಕು. ನೀವು ಡಿಟಾಕ್ಸಿಗೆ ಹಾಕೊಳ್ತೀರಾ, ಫುಡ್ ಅಲ್ಲಿ ತಗೊಳ್ತೀರಾ ಗೊತ್ತಿಲ್ಲ. ದಿನಕ್ಕೆ 1 ನಿಂಬೆ ಹಣ್ಣನ್ನ ಯೂಸ್ ಮಾಡಿ, ಯಾಕಂದ್ರೆ ಬಾಡಿ ಹೈಡ್ರೇಟ್ ಆಗಿ ಇರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಡಿಹೈಡ್ರೇಟ್ ಆಗೋದು ಜಾಸ್ತಿ ವೇಟ್ ಲಾಸ್ ಅಲ್ಲಿ, ಅದಕ್ಕೋಸ್ಕರ ನಿಮ್ ಬಾಡಿನ ಡಿಹೈಡ್ರೇಟ್ ಆಗದಾಗ ನೋಡ್ಕೊಳ್ಳುತ್ತೆ ಲೆಮನ್. 1 ಸೌತೆಕಾಯಿ ಮಿನಿಮಮ್ ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸ್ನಾಕ್ಸ್ ಟೈಮ್ ಅಲ್ಲಾದ್ರೂ ತಗೊಳ್ಳಿ, ಬ್ರೇಕ್ಫಾಸ್ಟ್ಗಾದ್ರೂ ತಗೊಳ್ಳಿ, ಲಂಚ್ಗೆ, ಡಿನ್ನರ್ಗೆ, ಎನಿ ಹೌ ಯಾವಾಗಾದ್ರೂ ತಗೊಳ್ಬೋದು. ದಿನಕ್ಕೆ 1 ಸೌತೆಕಾಯಿನ ತಿನ್ನೋಕೆ ಟ್ರೈ ಮಾಡಿ. ಮತ್ತೆ ನಿಮ್ ಬಾಡಿಗೆ ಸ್ಟ್ರೆಂತ್ ಬೇಕು, ಪ್ರೋಟೀನ್ ಸೋರ್ಸ್ ಚೆನ್ನಾಗಿ ತಗೊಳ್ಳಿ, ಫೈಬರ್ ತಗೊಳ್ಳಿ, ಜೊತೆಗೆ ಏನಪ್ಪ ನ್ಯೂಟ್ರಿಷನ್. ಸೊ ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವು ಬೇಕು 1 ಸ್ಪೂನ್. ಸೊ ನಾನು ಅದೆಲ್ಲ ಸಮ್ ಟೈಮ್ ವಿಡಿಯೋ ಅಲ್ಲಿ ತೋರಿಸಿರಲ್ಲ ತಿನ್ನೋದು. ನಾನು ಎವ್ರಿ ಡೇ 1 ಟೇಬಲ್ ಸ್ಪೂನ್ ಅಷ್ಟು ನಟ್ಸ್ ಅಥವಾ ಸೀಡ್ಸ್ ತಿಂತಾ ಇರ್ತೀನಿ, ಡ್ರೈ ಫ್ರೂಟ್ಸ್ ಎನಿ ಹೌ ಯಾವ್ದಾದ್ರು ತಗೊಳ್ಬೇಕು. ನೀವು ಅದನ್ನ ಮಾಡಿ. ನಮ್ಮ ಬಾಡಿಗೆ ಬೇಕಾದಷ್ಟು ನ್ಯೂಟ್ರಿಷನ್ಸ್ ಕೂಡ ಇಂಪಾರ್ಟೆಂಟು, ಪ್ರೋಟೀನ್ ಇಂಪಾರ್ಟೆಂಟು, ಫೈಬರು ಅಷ್ಟೇ ಇಂಪಾರ್ಟೆಂಟ್ಸು. ಕಾರ್ಬ್ನ ಕಂಟ್ರೋಲ್ ಮಾಡಿ, ಕಾರ್ಬ್ಸ್ ಕ್ವಾಂಟಿಟಿನ ಕಮ್ಮಿ ತಗೊಳ್ಳಿ, ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಮಾಡ್ತಾ ಇದ್ದೀನಿ ಸೀರಿಯಸ್ ಆಗಿ. ತುಂಬಾ ವೇಟ್ ಗೇನ್ ಆಗ್ಬಿಟ್ಟಿದೆ. ಮತ್ತೆ ವೇಟ್ ಲಾಸ್ ಮಾಡೋದು ತುಂಬಾ ಕಷ್ಟ. ವೇಟ್ ಗೇನ್ ಆಗೋದು ಎಷ್ಟು ಈಸಿಯಾಗಿ ಆಗೋಯ್ತು. 1 ತಿಂಗಳು ಗ್ಯಾಪ್ ಕೊಟ್ಟೆ, ಅಷ್ಟರಲ್ಲೇ ಎಷ್ಟು ವೇಟ್ ಗೇನ್ ಆಯ್ತು. ಯಾಕಂದ್ರೆ ಫುಡ್ ಕಂಟ್ರೋಲಿಂಗ್ ಇರಲ್ಲ, ರುಟೀನ್ ಸರಿಯಾಗಿರಲ್ಲ. ಈ ಮಿನಿಮಮ್ 7 ರಿಂದ 8 ಅವರ್ ನಿದ್ದೆ ಮಾಡಿ. ನನಗೆ ಸ್ವಲ್ಪ ನಿದ್ದೆದು ಪ್ರಾಬ್ಲಮ್, ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ಸೊ ನಿದ್ದೆ ಮಾಡೋದೇ ನನ್ಗೆ ದೊಡ್ಡ ಪ್ರಾಬ್ಲಮ್. ಅದರಿಂದಾನೇ ನಾನು ಬೇಗ ವೇಟ್ ಗೇನ್ ಆಗುತ್ತೆ. ನಂಗೆ ಕಂಪ್ಲೀಟ್ ಆಗಿ 8 ಅವರ್ ನಿದ್ದೆ ಮಾಡಕ್ ಆಗೋದೇ ಇಲ್ಲ, ಬಿಕಾಸ್ ನಂಗೆ ನಿದ್ದೆನೆ ಬರಲ್ಲ. ತುಂಬಾ ಕಷ್ಟಪಟ್ಟು ನಾನು ನಿದ್ದೆನ ಮಾಡೋದು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಿಗಾದ್ರು ಚೆನ್ನಾಗಿ ನಿದ್ದೆ ಬರುತ್ತಂದ್ರೆ 8 ಅವರ್ ಸ್ಲೀಪ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಅವಾಗ ನಿಮ್ಗೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ವೆಯ್ಟ್ ಲಾಸ್ಗೂ ಒಳ್ಳೇದು. ಸೊ ಫಾಲೋ ಮಾಡಿ ಇಷ್ಟು ಪಾಯಿಂಟ್ಗಳನ್ನ. ಎಕ್ಸರ್ಸೈಸೇ ಮಾಡ್ಬೇಕಾ? ನೋ. ಎಕ್ಸರ್ಸೈಸ್ ಮಾಡಕ್ಕಾಗಿಲ್ಲ ಅಂದ್ರೆ ವಾಕಿಂಗ್ ಹೋಗ್ಬೋದು. 2ರಲ್ಲಿ 1 ಆಪ್ಷನ್. ಮಾರ್ನಿಂಗೇ ಮಾಡ್ಬೇಕಾ? ನೋ. ನಿಮಗೆ ಮಾರ್ನಿಂಗ್ ಟೈಮ್ ಸೆಟ್ ಆದ್ರೆ ಮಾರ್ನಿಂಗ್ ಮಾಡ್ಕೊಳ್ಳಿ. ಈವ್ನಿಂಗ್ ಕಂಫರ್ಟಬಲ್ ಇದ್ರೆ ಈವ್ನಿಂಗ್ ಮಾಡ್ಕೊಳ್ಳಿ. ನಾನು ಮಾರ್ನಿಂಗ್ ಸಿಕ್ಕಾಪಟ್ಟೆ ಬಿಸಿ ಇರ್ತೀನಿ, ಸ್ಕೂಲ್ಗೆ ವರ್ಕ್ಗೆ ಹೋಗ್ಬೇಕು, ಅದೆಲ್ಲ ಇರುತ್ತೆ. ಹಾಗಾಗಿ ನಾನು ಮಾರ್ನಿಂಗ್ ಏನು ಮಾಡಕ್ ಹೋಗಲ್ಲ, ಸ್ಕಿಪ್ ಮಾಡಿರ್ತೀನಿ. ಬಂದ್ ಈವ್ನಿಂಗ್ ಮಿನಿಮಮ್ ½ ಬೇಕೇ ಬೇಕು. ನೀವು ವಾಕ್ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡ್ತೀರಾ, ಚಾಯ್ಸ್ ಇಸ್ ಯುವರ್ಸ್. ಬಟ್ ½ ನೀವು ವಾಕಿಂಗ್ ಆದ್ರೂ ಮಾಡ್ಬೋದು, ಎಕ್ಸರ್ಸೈಸ್ ಆದ್ರೂ ಮಾಡ್ಬೋದು. ಅದನ್ನ ಫಾಲೋ ಮಾಡಿ. ನಾನು ಸಮ್ ಟೈಮ್ ವಾಕ್ ಮಾಡ್ತೀನಿ, ಸಮ್ ಟೈಮ್ ಎಕ್ಸರ್ಸೈಸ್, ಯಾವ ತರ ಕಂಫರ್ಟ್. ಇವಾಗ ಕೆಲವು ದಿನ ಮಳೆ ಇರುತ್ತೆ, ಹೋಗಕ್ಕಾಗಲ್ಲ, ಅಂತ ಟೈಮಲ್ಲಿ ಎಕ್ಸರ್ಸೈಸ್. ಮಳೆ ಇಲ್ದಿದ್ದಾಗ ನಮ್ ಹತ್ರದ ಯಾವ್ದೋ ಒಂದು ಪಾರ್ಕ್ ಅಥವಾ ಯಾವ್ದೋ ಒಂದು ಒಳ್ಳೆ ಪ್ಲೇಸ್ ಇದೆ ಅಂದ್ರೆ ಹೋಗಿ ನಾವು ಆರಾಮಾಗಿ ½ ಅವರ್ ಚೆನ್ನಾಗಿ, ತುಂಬಾ ಸ್ಪೀಡು ನಡಿಬಾರ್ದು, ತುಂಬಾ ಸ್ಲೋನು ಇರಬಾರ್ದು, ಮೀಡಿಯಂ ಅಲ್ಲೇ ಹೋಗ್ತಾ ಇರ್ಬೇಕು. ವಾಕ್ ಕಂಟಿನ್ಯೂ ರೌಂಡ್ಸ್ ಹೊಡಿತಾ ಇರ್ಬೇಕು. ಅವಾಗ ಒಂದು ½ ಅವರ್ ಚೆನ್ನಾಗಿ ರೌಂಡ್ಸ್ ಮಾಡ್ಕೊಂಡು, ಅಥವಾ ಅಲ್ಲೂ ಎಷ್ಟೊಂದು ಅಕ್ವಿಪ್ಮೆಂಟ್ಸ್ ಇರುತ್ತೆ ಪಾರ್ಕಲ್ಲೂ. ನಮ್ಗೆ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡೋದು, ಸೈಕ್ಲಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಸೊ ಈ ತರ ಇದೆ. ಇನ್ನು ಏನಾದ್ರು ಹೆಚ್ಚಿನ ಡೌಟ್ ಇರೋ, ವಿಡಿಯೋ ತುಂಬಾ ಲೆಂಗ್ತಿ ಆಗತ್ತೆ, ಅದಕ್ಕೆ ಡೌಟ್ ಇದ್ರೆ ಕಮೆಂಟ್ ಮಾಡ್ತಾ ಇರಿ. ಗ್ರೀನ್ ಟೀನ ನಾನು ಸಂಜೆ 4:15 ಹಂಗೆ ತಗೊಂಡೆ. ಅದಾದಮೇಲೆ 5 ಗಂಟೆ ಹಂಗೆ ನನ್ನ ಎಕ್ಸಸೈಸ್ ರುಟೀನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಿಮಗೇನು ಗೊತ್ತಿದೆಯೋ ಸಿಂಪಲ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಅನ್ನೋರು ವಾಕ್ ಹೋಗಿ. 2 ಆಪ್ಷನ್ ನಿಮಗಿರುತ್ತೆ. ಮಾರ್ನಿಂಗ್ಗೆ ಎಕ್ಸಸೈಸ್ ಮಾಡ್ಕೋಬೇಕಾ ಅಥವಾ ಈವ್ನಿಂಗ್ ಮಾಡ್ಕೋಬೇಕಾ ಅಂದರೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಎಕ್ಸಸೈಸ್ ಮಾಡ್ಕೊಳ್ಬೋದು. ನಾನು ಸಾಯಂಕಾಲನೇ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ ಕನ್ವೀನಿಯೆಂಟ್ ಆಗೋದು, ಟೈಮ್ ಸಿಗೋದು ಸಾಯಂಕಾಲ. ಮಾರ್ನಿಂಗ್ ನಾನು ವರ್ಕಿಂಗ್ ಹೋಗೋದ್ರಿಂದ ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಹಾಗಾಗಿ ನಾನೇನು ಮಾರ್ನಿಂಗು ಎಕ್ಸಸೈಸ್ ಮಾಡ್ಕೊಳ್ಳೋದಿಲ್ಲ. ಸೊ ಸಮ್ ಟೈಮ್ ವಾಕ್ ಹೋಗಿ, ಸಮ್ ಟೈಮ್ ಎಕ್ಸಸೈಸ್ ಮಾಡ್ಕೊಳ್ಳಿ. ನಿಮ್ಮ ಕನ್ವೀನಿಯೆಂಟ್ ಟೈಮ್ ನೋಡ್ಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬೋದು.
ಮಧ್ಯಾಹ್ನ ಸ್ವಲ್ಪ ರೈಸ್ ಐಟಮ್ ಎಲ್ಲ ತಗೊಂಡಿರೋದ್ರಿಂದ ನಾನಿಲ್ಲಿ ರಾತ್ರಿ ಡಿನ್ನರ್ಗೆ ಲೈಟ್ ಫುಡ್ನ ತಗೊಳ್ತಾ ಇದ್ದೀನಿ. ರಾಗಿ ಮಾಲ್ಟು. ಈ ರಾಗಿ ಮಾಲ್ಟ್ ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಮೊಳಕೆ ಕಾಳು ಬರಿಸಿ, ಅಂದರೆ ಮೊಳಕೆ ಬರೆಸ್ಬಿಟ್ಟು ಮತ್ತೆ ಡ್ರೈ ಮಾಡಿ ಪೌಡ್ರ್ ಮಾಡಿರ್ತಾರೆ. ಸೊ ಹಾಗಾಗಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮಿಸ್ಔಟ್ ಮಾಡದೆ ನಾನು ತೋರಿಸೋಂಥ ಪ್ರಾಡಕ್ಟ್ಗಳನ್ನು ಖಂಡಿತವಾಗ್ಲೂ ನೀವು ಬೈ ಮಾಡಿ, ನಿಮ್ಗೆ ಉಪಯೋಗ ಆಗುತ್ತೆ. ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು. 2 ಎಗ್ ತೊಗೊಂಡಿದ್ದೀನಿ, ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ರೀತಿ ಒಂದು ಬೌಲಷ್ಟು ರಾಗಿ ಮಾಲ್ಟ್ ತೊಗೊಂಡು ನನ್ನ ರಾತ್ರಿ ಊಟನ ಲೈಟಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ನಂದು 8ರಿಂದ 8:30 ಒಳಗಡೆ ಟೈಮಿಂಗನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು, ಪರ್ಫೆಕ್ಟಾಗಿ 8 ಗಂಟೆಗೆ ಮಾಡೋಕ್ಕಾಗಲ್ಲ. ಸೊ ಎಲ್ಲನೂ ಮ್ಯಾನೇಜ್ ಮಾಡೋದ್ರಿಂದ, ಸ್ಕೂಲು, ಮನೆ, ನನ್ನ ಸೋಷಿಯಲ್ ಮೀಡಿಯಾ ವರ್ಕು ಎಲ್ಲ ಥರ ಮ್ಯಾನೇಜ್ ಮಾಡೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ಜಾಸ್ತಿ ಆಗಲ್ಲ. 8ರಿಂದ 8:30 ನನ್ನ ಡಿನ್ನರ್ ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನನ್ನ ಡಿನ್ನರ್ ಟಾರ್ಗೆಟನ್ನು ಮುಗಿಸ್ಕೊಳ್ತೀನಿ. ನಿಮ್ಮ ಮನೇಲಿ ಏನಿದೆಯೋ ಅದನ್ನೇ ತಗೊಳ್ಳಿ. ನಾನು ಹೇಳಿರೋ ಥರ 3 ಅಥವಾ 4 ಡಿವೈಡ್ ಮಾಡಿಕೊಂಡು ನೀವು ಭಾಗ ಮಾಡಿಕೊಂಡು ಫುಡ್ನ ತಗೊಳ್ಳಿ. ಕಾರ್ಬ್ಸ್, ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಆ ಥರ ನೀವು ಪ್ಲ್ಯಾನ್ ಮಾಡಿಬಿಟ್ಟು ತಗೊಳ್ಬೇಕು. ಆವಾಗಲೇ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಒಂದು ಸೈಡ್ ನ್ಯೂಟ್ರಿಷನ್ಸ್ ಕೂಡ ಬರೋ ಅಂಥದ್ದು ಏನಾದರೂ ಇನ್ಕ್ಲೂಡ್ ಮಾಡಿ. ಒಂದು ಪ್ಲೇಟಲ್ಲಿ 4 ಭಾಗ ಇರಬೇಕು. ಹೆಚ್ಚಾಗಿ ಪ್ರೋಟೀನ್ ಸೋರ್ಸ್ ಇರಬೇಕು, ಫೈಬರ್ ಇರಬೇಕು, ಕಾರ್ಬ್ಸ್ ಕ್ವಾಂಟಿಟಿ ಕಮ್ಮಿ ಇರಬೇಕು. ಆ ಥರ ನೀವು ಫುಡ್ ಪ್ಲೇಟನ್ನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈ ಥರ ನನ್ನ ಒಂದು ಸಿಂಪಲ್ ಡಿನ್ನರನ್ನು ಮುಗಿಸ್ಕೊಂಡೆ. ಆದಷ್ಟು ನೈಟ್ ಸಿಂಪಲ್ ಆಗಿರೋ ಡಿನ್ನರ್ ತೊಗೊಳ್ಳೋದೇ ಬೆಟರ್. ಡ್ರಿಂಕು ಮಲಗೋಕ್ಕೂ ಮುಂಚೆ ಕುಡಿತಿದ್ದ ನನ್ನ ವೀಡಿಯೋಗಳು ನೋಡಿದರೆ ಗೊತ್ತಾಗತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಂಪು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಓಮ್ ಕಾಳು, ಅಜ್ವೈನ್ ಅಂತಾರಲ್ವ, ಇದು 3 ಹಾಕ್ಕೊಂಡು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಬಿಡ್ಬೋದು. ವಿಟಮಿನ್ ಸಿ ಇರುತ್ತೆ, ಸೊ ಹಾಗಾಗಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಇದು ಕಲರ್ ಬಿಟ್ಕೊಳ್ಬೇಕು, ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. 1.5 ಲೋಟ ಇದ್ದಂಥ ನೀರು 1 ಲೋಟ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ನೀವು ಇದನ್ನು ಶೋಧಿಸಾದರೂ ಕುಡಿಬೋದು, ಹಾಗೆ ಕೂಡ ಸೀಡ್ ಸಮೇತ ಕುಡಿಬೋದು. ನಾನು ಶೋಧಿಸ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ನಿಂಬೆ ಹಣ್ಣನ್ನು ಮತ್ತೆ ಹಿಂಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಅಷ್ಟೇ ಬಿಸಿ ಇರುವಾಗಲೇ ಟೀ ರೀತಿಯಲ್ಲೇ ನಾವು ಎಂಡ್ ಆಫ್ ದ ಡೇ ನನ್ನ ಒಂದು ಡೇ ನಾನು ಮುಗಿಸೋದು ಈ ವೆಯ್ಟ್ ಲಾಸ್ ಡ್ರಿಂಕಿಂದ. ಇದು ಅಷ್ಟೇ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. ನೀವು ಹೋಲ್ ಡೇ ಏನು ಫುಡ್ನ ತೊಗೊಂಡಿರ್ತೀರ ಅದೆಲ್ಲ ನೀಟಾಗಿ ಡೈಜೆಸ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಡ್ರಿಂಕ್ಸ್ನ ಮಿಸ್ ಮಾಡಿದೆ ನೀವು ಎಂಡ್ ಆಫ್ ದ ಡೇ ತಗೊಳ್ಳಿ. ನಾನು 9 ಗಂಟೆ ಹಂಗೆ ತೊಗೊಂಡಿರ್ತೀನಿ. ಸಪೋರ್ಟ್ ಮಾಡಿ ಇದೇ ಥರ ಮುಂದಿನ ವೀಡಿಯೋಗಳು. ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಥವಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಉಪಯೋಗ ಆಗುತ್ತೆ. ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡಬೇಕು, ಜಿಮ್ ಹೋಗೋಕ್ಕಾಗ್ತಾ ಇಲ್ಲ, ಅದೆಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತ ನಾನು ಇದರಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು 8 kg ವೆಯ್ಟ್ ಲಾಸ್ ಮಾಡಿದ್ದೆ, ಹಿಂದಿನ ಎಪಿಸೋಡ್ಗಳಲ್ಲಿ ನೋಡ್ಬೋದು. ಅಗೇನ್ ಮತ್ತೆ ರುಟೀನ್ ಚೇಂಜ್ ಆಗಿ ಮತ್ತೆ ವೆಯ್ಟ್ ಗೇನ್ ಆಗಿದೆ. ಸೊ ಇವಾಗ ಮತ್ತೆ ಡಿಸೈಡ್ ಮಾಡಿ ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಪ್ರತಿನಿತ್ಯ 100 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗೋವರೆಗೂ ಬರ್ತಾ ಇರುತ್ತೆ. ಡೇ ಬೈ ಡೇ ನೀವು ನನ್ನ ವಿಡಿಯೋ ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು. ಇಷ್ಟೇ ಸಿಂಪಲ್ ಆಗಿ ಮಾಡಿ. ಯಾಕೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ ಅಂತ ನಾನು ನೋಡ್ತೀನಿ. ಸಿಂಪಲ್ ಆಗಿ ಟ್ರೈ ಮಾಡಿ. ಹೆಚ್ಚಿಗೆ ರಿಸ್ಕ್ ಏನ್ ಬೇಡ. ಆರಾಮಾಗಿ ಡೇ ಬೈ ಡೇ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ, ಮತ್ತೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗತ್ತೆ. ನೀವು ತುಂಬಾ ಏನು ಸಪ್ಲಿಮೆಂಟ್ ತಗೋಬೇಕು ಅದೆಲ್ಲ ಯಾವ್ದು ಏನು ಇಲ್ಲ. ವಿತೌಟ್ ಸಪ್ಲಿಮೆಂಟ್ ಕೆಲವು ಪ್ರಾಡಕ್ಟ್ಗಳನ್ನ ನ್ಯಾಚುರಲ್ ಆಗಿ ಸಿಗುವಂತ ಆಹಾರ ಪದ್ಧತಿ ಅಥವಾ ನಿಮ್ಮ ರುಟೀನ್ ಅನ್ನ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ವೆಯ್ಟ್ ಲಾಸ್ ಆಗತ್ತೆ ಅಂತ ಹೇಳ್ತಾ ಮುಂದಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸಿಗ್ತೀನಿ. ಅಂದ್ರೆ ವೆಯ್ಟ್ ಲಾಸ್ ಡೇ 3 ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.